HIV ತಾಯಂದಿರು ಎದೆ ಹಾಲು ಉಣಿಸಬಾರ್ದು ಅಂತ ಹೇಳ್ತಾರೆ. ಈಗ ಅದು ಗೈಡ್ಲೈನ್ಸ್ ಇಲ್ಲ. ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇಟ್ಸ್ ಅ ಡಿಕ್ಟಮ್ ದಟ್ ಮಗುವಿಗೆ ಅಟ್ಲೀಸ್ಟ್ ಒಂದು 8-8.5 ತಿಂಗಳ ತನಕ ನಾವು ಹೇಳ್ಕೊಂಡು ಬರಬೇಕು. ಅದಕ್ಕಿಂತ ಚಿಕ್ಕ ಮಕ್ಕಳಲ್ಲೂ ಕೆಲವು ಸತಿ BP ತುಂಬ ಜಾಸ್ತಿ ಆಗಿರ್ತದೆ. 28 ವೀಕ್ಸ್ 7 ತಿಂಗಳು 7.5 ತಿಂಗಳಲ್ಲಿ ನಾವು ಡೆಲಿವರಿ ಮಾಡುವಂಥ ಪರಿಸ್ಥಿತಿ ಇರ್ತದೆ. ಪ್ರೀಟಮ್ ಅಕಾಲಿಕ ಜನನ. ಹೈ ರಿಸ್ಕ್ ಇದ್ದ ಶಿಶುಗಳಲ್ಲಿ ಅವ್ರ ಫೀಟಸ್ಗಳಲ್ಲಿ ಸಡನ್ಲಿ ಎಲ್ಲ ನಾರ್ಮಲ್ ಇದ್ದು ಸಡನ್ಲಿ ಹಾರ್ಟ್ ರೇಟ್ ಡಿಪ್ ಆಗಿ ಸಡನ್ಲಿ ಹೊಟ್ಟೆಯೊಳಗೆ ಮಗು ತೀರಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಅವರಿಗೆ ಹೊಟ್ಟೆ ಒಳಗೆ ಮೋಷನ್ ಮಾಡ್ಕೊಳ್ಳೋದು, ಅದನ್ನು ಆಸ್ಪಿರೇಟ್ ಮಾಡ್ಕೊಳ್ಳೋದು, ಇದರ ಚಾನ್ಸಸ್ ಎಲ್ಲ ಜಾಸ್ತಿ. ಫೀಟಲ್ ಮಾನಿಟರಿಂಗ್ ಇಸ್ ಅ ಕಾಂಪ್ರಿಹೆನ್ಸಿವ್ ಮಾನಿಟರಿಂಗ್. It is from the start till the delivery and even after that if the baby is high risk. ಈ ಹೆಂಗಸಿಗೆ ಈಗ BP ನಾರ್ಮಲ್ ಇದ್ರೂ ಸಹ ಇನ್ನು ಹೋಗಿ BP ಬರುವಂತ ಚಾನ್ಸಸ್ ಇದೆ. ಇಮಿನೆಂಟ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಇಮಿನೆಂಟ್ ಅಂದ್ರೆ ಇನ್ನು ರಕ್ತದ ಒತ್ತಡ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೆಕ್ಸ್ಟ್ ಫಿಟ್ಸ್ ಬರಬಹುದು ಅವರಿಗೆ. ನನಗೆ ಹೈ ರಿಸ್ಕ್ ಅಂತ ಹೇಳ್ಬಿಟ್ಟಿದ್ದಾರೆ, ನನಗೆ ಸಿಸೇರಿಯನ್ ಇಲ್ಲ, ಹಾಗಲ್ಲ. ಬಟ್ ದ ಚಾನ್ಸಸ್ ಆಫ್ ಸಿಸೇರಿಯನ್ ಸೆಕ್ಷನ್ ಇಸ್ ಅ ಲಿಟಲ್ ಹೈಯರ್.